ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈ ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ ಯಾವ ಕೊನೆ ಆಗುತ್ತೆ, ಸಂಧಾನ ಸಭೆ ಯಶಸ್ವಿ ಆಯ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಗೆ ಇಲ್ಲ ಅನ್ನುವಂಥ ಉತ್ತರನೇ ಕಾರಣ. ಈಗ ಹರ್ಮುಜ್ ಜಲಸಂಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ರಾಷ್ಟ್ರಗಳ ಮಧ್ಯೆ ಯುದ್ಧ ಮುಂದುವರಿತಾ ಇದೆ. ಹರ್ಮುಜ್ ಜಲಸಂಧಿಯಲ್ಲಿ ದಿಗ್ಬಂಧನ ವಿಸ್ತರಣೆಗೆ ಪ್ಲಾನ್ ರೂಪಿಸಲಾಗಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಹರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ಕೂಡ ಹಿಡಿತ ಸಾಧಿಸಿಕೊಳ್ತಾ ಇದೆ. ಮಾತುಕತೆಗೆ ಒಪ್ಪದಿದ್ರೆ ದಿಗ್ಬಂಧನ ವಿಸ್ತರಣೆ ಮಾಡೋದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರ ಪಡೆಯಬಾರದು ಅಂತ ದೊಡ್ಡನ್ನ ಪಟ್ಟು ಹಿಡಿದಿದ್ದಾರೆ. ಅಮೆರಿಕದ ಬೆದರಿಕೆಗಳಿಗೆ ಸದ್ಯ ಇರಾನ್ ಕೂಡ ಬಗ್ಗಿಲ್ಲ. ಯುದ್ಧ ಮುಂದುವರೆದ್ರೆ ಅದಕ್ಕೆ ನಾವು ತಕ್ಕ ಉತ್ತರ ಕೊಡ್ತೀವಿ ಅಂತ ಕೂಡ ಇರಾನ್ ಎಚ್ಚರಿಕೆ ಕೊಡ್ತಾ ಇದೆ. ನಿಮಗೆ ಹೊಸ ಸರ್ಪ್ರೈಸ್ ಕಾದಿದೆ ಅಂತ ಇರಾನ್ ಕೂಡ ವಾರ್ನಿಂಗ್ ಕೊಡ್ತಾ ಇದೆಯಂತೆ ಅಮೆರಿಕಾಗೆ. ಇತ್ತ ಇಸ್ರೇಲ್ ಲೆಬನಾನ್ ನಡುವೆ ಯುದ್ಧ ಮುಂದುವರಿತಾ ಇದೆ. ಇಸ್ರೇಲ್ ಸೈನಿಕರ ಮೇಲೆ ಹಿಜ್ಬುಲ್ಲಾ ಉಗ್ರರ ಭೀಕರ ದಾಳಿಯಾಗಿದೆ. ಹಂಗಾಗಿ ಒಂದ್ ಕಡೆ ಹರ್ಮುಜ್ ಜಲಸಂಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ರಾಷ್ಟ್ರಗಳ ಮಧ್ಯದ ಯುದ್ಧ ಮುಂದುವರಿತಾ ಇದ್ರೆ, ಈ ಕಡೆ ಇಸ್ರೇಲ್ ಮೇಲೆ ಕೂಡ ಹಿಜ್ಬುಲ್ಲಾ ಉಗ್ರರು ತಮ್ಮ ಅಟ್ಯಾಕ್ ಅನ್ನ ಮುಂದುವರಿಸಿದ್ದಾರೆ. ಹಿಜ್ಬುಲ್ಲಾ ಉಗ್ರರಿಗೆ ನೆರವಾಗಿರೋದು ಇರಾನ್ ಅನ್ನುವಂತಹ ಕೋಪ ಇಸ್ರೇಲ್ಗಿದೆ. ಹಂಗಾಗಿ ಮೂರು ರಾಷ್ಟ್ರಗಳ ಮಧ್ಯದ ಯುದ್ಧ ಅಗೇನ್ ಮುಂದುವರಿತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ.